1960ರ ದಶಕದಲ್ಲಿಯೇ ಸಿ.ವಿ. ವೆಂಕಟರಾಯಪ್ಪ ಅವರು ಶಿಕ್ಷಣ ಕ್ರಾಂತಿಗೆ ಭದ್ರ ಅಡಿಪಾಯ ಹಾಕಿದ್ದರು. ಅವರ ಆದರ್ಶಗಳನ್ನು ಮುಂದುವರಿಸಿಕೊಂಡು ಶಿಕ್ಷಣ ಮತ್ತು ಸಮಾಜ ಸೇವೆಯನ್ನು ನಮ್ಮ ದತ್ತಿ ನಿರಂತರವಾಗಿ ಮಾಡುತ್ತಿದೆ. ಜುಲೈ 23ರಂದು ಸಿ.ವಿ.ವಿ. ಅವರ 101ನೇ ಜಯಂತಿ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಿದ್ದೇವೆ. ಸಾವಿರಾರು ಮಂದಿ ಭಾಗವಹಿಸಿ ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸುವ ಮಹತ್ವದ ಕಾರ್ಯದಲ್ಲಿ ಕೈಜೋಡಿಸಬೇಕು. ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 400ಕ್ಕೂ ಹೆಚ್ಚು ಸಿಬ್ಬಂದಿ ಈ ದತ್ತಿ ದಿನಾಚರಣೆಯನ್ನು ತಮ್ಮ ಮನೆಯ ಹಬ್ಬದಂತೆ ಆಚರಿಸುತ್ತಿದ್ದಾರೆ. ಅವರ ಸಹಕಾರದಿಂದಲೇ ನಮ್ಮ ಸೇವಾ ಕಾರ್ಯಗಳು ವರ್ಷದಿಂದ ವರ್ಷಕ್ಕೆ ವಿಸ್ತರಿಸುತ್ತಿವೆ. ಹಸಿದವರಿಗೆ ಅನ್ನ, ಶೋಷಣೆಯಿಂದ ಮುಕ್ತಿಗೆ ಶಿಕ್ಷಣ, ಆಪತ್ತಿನಲ್ಲಿರುವವರಿಗೆ ರಕ್ತದಾನ ಎಂಬ ತತ್ವದೊಂದಿಗೆ 2026ರಿಂದ ಅನ್ನದಾನ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ಮುಂದಿನ ದಿನಗಳಲ್ಲಿಯೂ ಈ ಸೇವೆಯನ್ನು ನಿರಂತರವಾಗಿ ಮುಂದುವರಿಸುತ್ತೇವೆ. ಶಿಕ್ಷಣ ಕ್ರಾಂತಿಯನ್ನು ಹುಟ್ಟುಹಾಕಿ 60ರ ದಶಕದಲ್ಲೇನೇ ಶಿಕ್ಷಣ ಮಾತ್ರನೇ ಈ ಭಾಗದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ತಿಳ್ಕೊಂಡು 3 ಬಾರಿ ಶಾಸಕರಾಗಿ ಸೇವೆ ಸಲ್ಲಿಸಿ ಚಿಕ್ಕಬಳ್ಳಾಪುರಕ್ಕೆ ಅವರದೇ ಆದಂಥ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಂತಹ ದಿವಂಗತ ಸಿ.ವಿ. ವೆಂಕಟರಾಯಪ್ಪನವರ 111ನೇ ಜಯಂತಿ ಜುಲೈ 30ನೇ ತಾರೀಕು. ಇಡೀ ಜುಲೈ ತಿಂಗಳಾದ್ಯಂತನೂ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ದತ್ತಿಗಳ ಮುಖಾಂತರ ಹಮ್ಮಿಕೊಳ್ತಾ ಬಂದಿದ್ದೇವೆ. ವಿಶೇಷವಾಗಿ ಇವತ್ತು 15ನೇ ತಾರೀಕು ಸುಮಾರು 11 ಜಾಗಗಳಲ್ಲಿ ಸಾಮೂಹಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮದ ಮುಖಾಂತರ 23ನೇ ತಾರೀಕು ನಡೀತಕ್ಕಂತಹ ಅತ್ಯಂತ ಪ್ರಾಮುಖ್ಯತೆ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮವಾಗಿರ್ತಕ್ಕಂತಹ ರಕ್ತದಾನ ಶಿಬಿರದ ಪ್ರಚಾರ ಕಾರ್ಯಕ್ರಮವನ್ನು ಸಹ ಇದರ ಜೊತೆಗೆ ಮಾಡ್ತಾ ಬಂದಿದ್ದೇವೆ. ಇವತ್ತು ನಂದಿ, ಪೆರೇಸಂದ್ರ, ಮಂಚೇನಹಳ್ಳಿ, ಮಂಡಿಕಲ್ಲು ನಮ್ಮ ನಗರದಲ್ಲಿ ಮೊದಲಿಗೆ ಬೆಳಗ್ಗೆ ಅಂಬಾಭವಾನಿ ಹೋಟೆಲ್ 7 ಗಂಟೆಗೆ, 8 ಗಂಟೆಗೆ ನಮ್ಮ ನಗರಸಭೆ ವೃತ್ತದಲ್ಲಿ, 9 ಗಂಟೆಗೆ ಹೂವಿನ ಮಾರ್ಕೆಟು, 10 ಗಂಟೆಗೆ ನಮ್ಮ KSRTC ಬಸ್ ಸ್ಟ್ಯಾಂಡು, ನಂತರ 11 ಗಂಟೆಗೆ ಸಿವಿಲ್ ಬಸ್ ಸ್ಟ್ಯಾಂಡು, 11:15 ನಮ್ಮ ಒಕ್ಕಲಿಗರ ಸಂಘದ ಮುಂದೆ ಮತ್ತು ಈಗ 12 ಗಂಟೆಗೆ ನಮ್ಮ ಏನು ಬಲಮುರಿ ಸರ್ಕಲ್ ಅಂತ ಕರಿತೀವಿ ಸಂತೆ ಮಾರ್ಕೆಟ್ ಮುಂದೆ ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ಈಗಾಗಲೇ ಇದೇ ಸಮಯಕ್ಕೆ ಸರಿಯಾಗಿ ನಂದಿನಲ್ಲಿ ಮತ್ತು ಪೆರೇಸಂದ್ರದಲ್ಲಿ ಪ್ರಾರಂಭ ಆಗ್ತಾ ಇದೆ. ಇವತ್ತು ಈ ಬಾರಿ ವಿಶೇಷವಾಗಿ 2026ನೇ ಇಸ್ವಿಯಿಂದ 15ನೇ ತಾರೀಕು ಪ್ರತಿ ವರ್ಷ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಸಾಮೂಹಿಕವಾಗಿ ಮಾಡಬೇಕು. ಬಹುಶಃ ಹಸಿದ ಹೊಟ್ಟೆಗೆ ಅನ್ನ ಕೊಡುವುದಕ್ಕಿಂತ ಮಿಗಿಲಾದಂಥ ಕೆಲಸ ಇಲ್ಲ ಅಂತ ನಂಬಿರ್ತಕ್ಕಂಥವ್ರು ನಾವು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಾನಾ ಕಡೆಯಿಂದ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ, ವಿಶೇಷವಾಗಿ ಸರ್ಕಾರಿ ಕಚೇರಿಗಳಿಗೆ ಬಂದಿರತಕ್ಕಂಥವರು, ಆಸ್ಪತ್ರೆಗಳಿಗೆ ಬಂದಿರತಕ್ಕಂಥವರು, ರೈತಾಪಿ ವರ್ಗ, ಇವರೆಲ್ಲರಿಗೂ ಸಹ ಹೊಟ್ಟೆ ತುಂಬ ಊಟವನ್ನು ಕೊಡಬೇಕು ಅಂತ ಸಂಕಲ್ಪವನ್ನು ಮಾಡಿ. ಕೃಷ್ಣಮೂರ್ತಿ, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ.